ಈ ರಾಜ್ಪಾಲ್ರು ಗಲಾಟೆ ಇನ್ನ ಮುಗ್ದಂಗೆ ಕಾಣ್ತಿಲ್ವಲ್ಲ ಬಿಕನಾಶಿ, ಇವೇನ್ ಕಾಂಪ್ರಮೈಸ್ ಆಯ್ತಾವೋ ಇಲ್ವಲ್ಲ? ಕಾಂಪ್ರಮೈಸ್ ಯಾಕೆ ಆತವಲಣ್ಣ? ರಾಜಕೀಯ ಮಾಡಕ್ಕೆ ಎರಡು ಕಡೆ ಹೋಗುವೆ ಒಂದೊಂದ್ ಚಾನ್ಸ್ ಸಿಕ್ಕೈತಿ. ಸಿಕ್ಕಿರೋ ಚಾನ್ಸ್ ಯಾರು ಬಿಡ್ತಾರೆ ಹೇಳು? ಹಂಗೇನಪ್ಪ? ಹ್ಞೂ ಕಣ, ರಾಜ್ಯಪಾಲರು ಭಾಷಣ ನೆಟ್ಟಗ್ ಮಾಡ್ಲಿಲ್ಲ, ರಾಷ್ಟ್ರಗೀತೆ ಆಡಕ್ಕೂ ನಿಂತ್ಕೊಳ್ಳಿಲ್ಲ. ದೇಶದ್ರೋಹಿ ರಾಜ್ಯಪಾಲ ಅಂತ ಕೂಗ್ತವೆ ಕಣ. ಸಂವಿಧಾನದ ವಿರುದ್ಧ ಗವರ್ನರ್ ಅಲ್ಲ, ರಾಷ್ಟ್ರಪತಿಯನ್ನು ಸಂವಿಧಾನದ ವಿರುದ್ಧ ಆದ್ರೂ ಹೋರಾಟ ಮಾಡೇ ಮಾಡ್ತೀವಿ. ಇನ್ನು ಈ ಕಡೆ ಬಂದ್ರೆ ಕಾಂಗ್ರೆಸ್ನವರೆಲ್ಲ ಸೇರ್ಕೊಂಡು ರಾಜ್ಯಪಾಲರನ್ನ ಒಡೆಯಕ್ ಹೋಗಿದ್ರು, ಕಾಲ್ ಕೊಟ್ಟು ಬೀಳ್ಸಕ್ ಹೋಗಿದ್ರು, ಅಲ್ಲೇ ಮಾಡಿದ್ರು, ಗುಂಡಾಗಿರಿ ಮಾಡಿದ್ರು ಅಂತ ಬಿಜೆಪಿ ಬೊಬ್ಬೆ ಹೊಡಿತವೆ ಕಲಣ. ಹೋಗಿ ಅವ್ರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರು. ಆಗ ಮಾರ್ಷಲ್ಗಳು ತೆಗೆದು ಅವರನ್ನ ಸೈಡ್ಗೆ ನಿಲ್ಸಿದ್ರು. ನಿಂತ ತಕ್ಷಣ ಆ ಮಾರ್ಷಲ್ಗಳನ್ನು ಹಿಡಿದು ಎಳೆದು, ಒಂದು ಸಮಯ ಮಾರ್ಷಲ್ಗಳು ಏನು ಎಳೆದಾಕಿಲ್ಲ ಅಂತಂದ್ರೆ ಬಹುಶಃ ರಾಜ್ಯಪಾಲರನ್ನ ಇವರು ಥಳಿಸಿ ಕಳಿಸಿರೋರು. ಯಾಕಂದ್ರೆ ದೇ ವಾಂಟೆಡ್ ಟು ಮೇಕ್ ಎ ಹಿಸ್ಟ್ರಿ. ಅಕಸ್ಮಾತ್ ಆ ನೂಕಲ್ ನಿರ್ಧಾರದಲ್ಲಿ ರಾಜ್ಯಪಾಲರದು ಅವ್ರು ಬರುವಾಗ್ಲೇ ಅವ್ರದ್ದು ಆರೋಗ್ಯ ನಾವು ನೋಡ್ತಾ ಇದ್ದೇವೆ. ಬಿದ್ದೋಗ್ಬಿಟ್ಟಿದ್ದಿದ್ರೆ, ಅವ್ರ ಮೇಲೆ ಬಿದ್ದಿದ್ರೆ ಏನಾಗ್ತಾ ಇತ್ತು ನಮ್ಮ ಸದನ ಸ್ಥಿತಿ? ಇದನ್ನೆಲ್ಲ ನೋಡ್ತಾ ಇದ್ರೆ ಬಿಜೆಪಿ ಹೋಗಿ ಒಂದಂತೂ ಮನ್ಸಲ್ಲಿ ಅನ್ನಿಸ್ತಾ ಇರ್ತದೆ ಕಣ್ಲ, ಈ ಕಾಂಗ್ರೆಸ್ ನಾವು ಓವರ್ ರೂಮಸ್ಸಲ್ಲಿ ಬಂದು ಯಾರಾದ್ರೂ ಒಬ್ಬ ರಾಜ್ಯಪಾಲರನ್ನ ಮುಟ್ಬಿಟ್ಟಿದ್ರೆ ಸಾಕಾಗಿತ್ತು ಕಣ್ಲೆ. ದೇಶ ತುಂಬಾ ಸೀನೆ ಕ್ರಿಯೇಟ್ ಮಾಡ್ಕೊಂಬೋದಾಗಿತ್ತು. ಚಾನ್ಸ್ ಮಿಸ್ ಆಯ್ತಲ್ಲ ಅಂತ ಕೈ ಚಚ್ಕೊಂಡ್ ಕುಂತಿರ್ತವೆ ಕಣ್ಲೆ. ಅಯ್ಯೋ ಮುಟ್ತಲೆಯ ಹೊಡ್ಸವ್ರೆ, ಗುಂಡಾಗಿರಿ ಮಾಡವ್ರೆ ಅಂತವೆ. ಅಂತದ್ರಲ್ಲಿ ಮುಟ್ಟಿದ್ರೆ 307 ಹಾಕ್ಬಿಡಿ ಅಂತ ಕುಂತಿರೋಕನೆ. ನೋಡಿಲಿ ಅಶೋಕನೆ, ಗವರ್ನರ್ಗೆ ಆಗಿರ್ತಕ್ಕಂಥ ಅಪಮಾನ ಯಾರ್ಯಾರು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಅವ್ರನ್ನ ಕ್ರಮ, ಅಗೌರ್ ಮಾಡಿದಾರಲ್ಲ ಅವ್ರಿಗೆ ಯಾವಾಗ ಸಸ್ಪೆಂಡ್ ಮಾಡಿಸ್ತೀರಾ ಅಂತ ಕೇಳ್ತಾ ಇದಾರೆ. ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಭ್ರಷ್ಟಾಚಾರಿಗಳ ಪಾರ್ಟಿ, ಅತ್ಯಾಚಾರಿಗಳ ಲಂಚಗೆಟ್ಟವರು, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಿರೋರು, ಸಂವಿಧಾನಕ್ಕೆ ಗೌರವ ಕೊಡ್ತಿರೋರು. ಒಟ್ನಲ್ಲಿ ಇವಕ್ಕೆ ಡ್ರಾಮಾ ಮಾಡ್ಯಾಕೆ ಒಂದು ಕೇಸ್ ಸಿಕ್ತು ಕಣ್ಲೆ. ಪಾಪ ರಾಜ್ಯಪಾಲರು ಅದನ್ನ ಕರುಣೆ ತೋರಿ ಕೊಟ್ಟಿರಂಗೈತಿ. ಬಿಜೆಪಿಯವು ಇದನ್ನಾರ ಬಳಸ್ಕೊಂಡು ಮೇಲು ಬತ್ತವು ಹೆಂಗೆ ನೋಡೋಣ ನಡ್ಲ. ಶಿವನಿ ಶಂಭುಲಿಂಗ.